ಒಂದು ಅಂದಾಜು, ಒಂದು ಲೆಕ್ಕಾಚಾರ. ದಲಿತ ಬಲ ಕೋಟಾದಡಿಯಲ್ಲಿ ಇಬ್ಬರ ಹೆಸರು ಪ್ರಿಯಾಂಕ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಬಲಗೈ. ದಲಿತ ಎಡಗೈ KH ಮುನಿಯಪ್ಪ ಅಥವಾ ಅವರ ಮಗಳು ರೂಪಾ ಶಶಿಧರ್. ಇನ್ನು ಇದೇ ಕೋಟಾದಡಿಯಲ್ಲಿ ದಲಿತ ಬಲಗೈ ಕೋಟಾದಲ್ಲಿ ಮತ್ತಿಬ್ಬರ ಹೆಸರಿದೆ. ಒಂದು ನರೇಂದ್ರ ಸ್ವಾಮಿ ಮತ್ತು ಶಿವಣ್ಣ. ಇವರಿಬ್ಬರ ಹೆಸರು ಓಡಾಡ್ತಾ ಇದೆ. ದಲಿತ ಎಡ ಸಮುದಾಯದಿಂದ MLC ವಸಂತ್ ಕುಮಾರ್ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ದಲಿತ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಸಿಗುವಂತ ಸಾಧ್ಯತೆಗಳಿದಾವೆ. ಅದರಲ್ಲಿ ಬಲಗೈ ಎಡಗೈ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾದಂತ ಅಗತ್ಯ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ, ಆನೇಕಲ್ ಶಿವಣ್ಣ, ನಾರಾಯಣ ಸ್ವಾಮಿ, ವಸಂತ್ ಕುಮಾರ್ ಇವರೆಲ್ಲರ ಹೆಸರು ಓಡಾಡ್ತಾ ಇರುತ್ತೆ. ಇದರ ಮಧ್ಯೆ ಲಿಂಗಾಯತ ಕೋಟಾದಡಿಯಲ್ಲಿ ಯಾರು? MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬಹುದಾದಂತ ನಾಯಕ ಲಿಂಗಾಯತ ಕೋಟಾದಡಿಯಲ್ಲಿ. ಇದನ್ನು ಬಿಟ್ಟರೆ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಬಂದವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದ್ದವರು. ಇನ್ನು ಕ್ರಿಶ್ಚಿಯನ್ ಕೋಟಾದಡಿಯಲ್ಲಿ ಯಾರು? ಕ್ರಿಶ್ಚಿಯನ್ KJ ಜಾರ್ಜ್ ಒಬ್ಬರೇ ಮಂತ್ರಿ ಆಗಿದ್ರು ಕ್ಯಾಬಿನೆಟ್ ಅಲ್ಲಿ. ಶಾಸಕರ ಪೈಕಿ ಕ್ರಿಶ್ಚಿಯನ್ ಶಾಸಕರು KJ ಜಾರ್ಜ್ ಮಾತ್ರ. MLC ಅಂತಾದ್ರೆ ಐವನ್ ಡಿಸೋಜ. ಸೊ ಯಾರನ್ನು ಮಾಡ್ತಾರೆ ಕ್ರಿಶ್ಚಿಯನ್ ಕೋಟಾದಡಿಯಲ್ಲಿ? ಇದರ ಬಗ್ಗೆಯೂ ಕೂಡ ಕುತೂಹಲ ಇದೆ. KJ ಜಾರ್ಜ್ ಒಂದು ವೇಳೆ ರಾಜ್ಯಸಭೆಗೆ ಹೋದ್ರು ಅಂತಾದ್ರೆ, KJ ಜಾರ್ಜ್ ರಾಜ್ಯಸಭೆಗೆ ಆಯ್ಕೆಯಾದರು ಅಂತಾದ್ರೆ ಒಬ್ರು ಕ್ರಿಶ್ಚಿಯನ್ ಅನ್ನ ಮಂತ್ರಿ ಮಾಡಲೇಬೇಕು. ಯಾರಿಗೆ ಸಿಗುತ್ತೆ? ಲಿಂಗಾಯತ ಸಮುದಾಯದಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ? MB ಪಾಟೀಲ್, ಈಶ್ವರ್ ಖಂಡ್ರೆನೋ? ಇಬ್ಬರೂ ಕೂಡ ಪ್ರಭಾವಿ ನಾಯಕರು. ಇದರ ಜೊತೆಗೆ ಈಡಿಗ ಸಮುದಾಯದಿಂದ ಯಾರು? ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ತಮ್ಮದೇ ಆದಂಥ ಪ್ರಾಬಲ್ಯ ಹೊಂದಿರುವಂಥ ಸಮುದಾಯ ಈಡಿಗ ಸಮುದಾಯ. ಯಾರಾಗ್ತಾರೆ? ಇದರ ಬಗ್ಗೆಯೂ ಕೂಡ ಕುತೂಹಲಗಳಿರೋದು. ಹೆಸರುಗಳು ನೋಡ್ತಾ ಇದ್ದೀರಿ ಯಾರ್ಯಾರ್ದು ಓಡಾಡ್ತಾ ಇದೆ ಅಂತ. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅವರ, NA ಹ್ಯಾರಿಸ, UT ಖಾದರ್ರ, ತನ್ವೀರ್ ಸೇಠ. ಸೊ ಇಷ್ಟು ಜನರ ಹೆಸರಿದೆ. ಮುಸ್ಲಿಂ ಕೋಟಾದಲ್ಲಿ ಯಾರೇ ಆಗ್ತಾರೆ? ಮುಸಲ್ಮಾನರು ಇಬ್ಬರು ಮಂತ್ರಿಗಳಿದ್ರು, ಜಮೀರು ಮತ್ತು ರಹೀಂ ಖಾನ್. ಈ ಹೊಸ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಜನರಿಗೆ ಅವಕಾಶ ಕೊಡ್ತೀರಿ? UT ಖಾದರ್ ಸ್ಪೀಕರ್, ಅವರನ್ನು ಸಚಿವರನ್ನಾಗಿ ಮಾಡಲಾಗತ್ತಾ? ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಸಿಗುತ್ತಾ? ತನ್ವೀರ್ ಸೇಠ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ನ ಮುಸ್ಲಿಂ ಶಾಸಕರ ಪೈಕಿ ಅತ್ಯಂತ ಹೆಚ್ಚು ಬಾರಿ ಗೆದ್ದವರು ತನ್ವೀರ್ ಸೇಠ್. 6 ಸಲ. 5 ಸಲ ಗೆದ್ದಿದ್ದು UT ಖಾದರ್ ಮತ್ತು ಜಮೀರ್ ಅಹಮದ್ ಖಾನ್. ಇವರು ಸಲೀಂ ಅಹಮದ್ ಅವರ ಹೆಸರು ಓಡಾಡ್ತಾ ಇದೆ ಮುಸ್ಲಿಂ ಕೋಟಾದಡಿಯಲ್ಲಿ ಮಂತ್ರಿಯಾಗುವವರ ಪಟ್ಟಿಯಲ್ಲಿ. ಹ್ಯಾರಿಸ್ ಅವರ ಹೆಸರಿದೆ. ರಿಜ್ವಾನ್ ಅರ್ಷದ್ ಟ್ರೈ ಮಾಡ್ತಾ ಇದ್ದಾರೆ, ಶಿವಾಜಿನಗರದ MLA. ಸೊ ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಬ್ಯಾಲೆನ್ಸ್ ಹೆಂಗ್ ಮಾಡ್ತಾರೆ ಮುಖ್ಯಮಂತ್ರಿ DK ಶಿವಕುಮಾರ್, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಈಡಿಗರ ಕೋಟಾದಲ್ಲಿ ಯಾರಾಗ್ತಾರೆ? BK ಹರಿಪ್ರಸಾದ್ ಅಥವಾ ಮಧು ಬಂಗಾರಪ್ಪ. BK ಹರಿಪ್ರಸಾದ್ ಅವರಿಗೂ DK ಶಿವಕುಮಾರ್ ಅವರಿಗೂ ಈಗ ಮೊದಲಿನಂತಿಲ್ಲ. BK ಹರಿಪ್ರಸಾದ್ ಸಿದ್ದರಾಮಯ್ಯ ಅವರಿಗೆ ಹತ್ತಿರ ಆಗಿದ್ದಾರೆ. BK ಹರಿಪ್ರಸಾದ್ ಅವರನ್ನ ತಮ್ಮ ಕ್ಯಾಬಿನೆಟ್ಗೆ DK ಶಿವಕುಮಾರ್ ಅವರು ತೆಗೆದುಕೊಳ್ತಾರಾ ಅಥವಾ ಮಧು ಬಂಗಾರಪ್ಪ ಅವರೇ ಕಂಟಿನ್ಯೂ ಆಗ್ತಾರಾ ಮುಂದಿನ ಕ್ಯಾಬಿನೆಟ್ ಅಲ್ಲೂ ಕೂಡ? ಬೋವಿ ಸಮುದಾಯದ ಶಿವರಾಜ್ ತಂಗಡಗಿ ಅವರು ಮಂತ್ರಿ ಆಗಬಹುದು ಅನ್ನೋದು. ಒಕ್ಕಲಿಗ ಸಮುದಾಯ ಯಾರಿಗೆ? ಒಕ್ಕಲಿಗ ಸಮುದಾಯದಿಂದ ಯಾರಿಗೆ? ಯಾಕಂತಂದ್ರೆ ಮುಖ್ಯಮಂತ್ರಿಯೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಹಿಂಗಿರುವಾಗ ಒಕ್ಕಲಿಗರಿಗೆ ಸೀಮಿತ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಆ ಸೀಮಿತ ಅವಕಾಶಗಳ ಪೈಕಿ ಯಾರು? ಚಲವರಾಯಸ್ವಾಮಿ ಮುಂದುವರಿತಾರಾ? ಪ್ರಿಯಾ ಕೃಷ್ಣ ಅಥವಾ ಕೃಷ್ಣಪ್ಪ? ಇವರಿಗೆ ಏನಾದರೂ ಅವಕಾಶ ಸಿಗುತ್ತಾ? ಕೃಷ್ಣಪ್ಪ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ವಸತಿ ಸಚಿವರಾಗಿದ್ದವರು. ಈ ಬಾರಿ ಮಿನಿಸ್ಟರ್ ಆಗಬೇಕು ಅಂತ ಟ್ರೈ ಮಾಡಿದ್ರು, ಆಗಿರಲಿಲ್ಲ ಅವರಿಗೆ. ಒಂದೋ ಪ್ರಿಯಾ ಕೃಷ್ಣ ಅಥವಾ ಕೃಷ್ಣಪ್ಪ ಒಕ್ಕಲಿಗ ಕೋಟಾದಡಿ ಅಥವಾ ಚಲವರಾಯಸ್ವಾಮಿ. ಸೊ ಇವರಲ್ಲಿ ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅಂತ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಬ್ಯಾಲೆನ್ಸ್ ಮಾಡೋದು ಬಹುದೊಡ್ಡ ಸವಾಲಿದೆ ಅಂತ ಅನ್ಸುತ್ತೆ DK ಶಿವಕುಮಾರ್ ಅವರಿಗೆ.
ಪಟ್ಟಿ ನೋಡ್ತಾ ಇದ್ರೆ ಯಾರಿಗೆ ಅವಕಾಶ ಕೊಡೋದು ಯಾರಿಗೆ ಬಿಡೋದು ಅನ್ನುವಂಥ ಸ್ಥಿತಿ ಇದೆ. ರಕ್ಷತ್, ಅದಕ್ಕೆ ಈಗ ಮೊದಲ ಹಂತದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚು ಹೊಸ ಆಯ್ಕೆಗಳನ್ನು ಮಾಡೋದು ಅನುಮಾನ ಅನ್ನುವಂಥ ಲೆಕ್ಕಾಚಾರ ಇದೆ. ಅಂದರೆ ಈ ಹಿಂದೆನೇ ಸಚಿವರು, ಅಂದರೆ ಹಿಂದಿನ ಸರ್ಕಾರ, ಅಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತಹ ಸಚಿವರೇ ಹೆಚ್ಚು ಮುಂದುವರಿಯುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ಆ ಸಚಿವರನ್ನು ಬಿಟ್ಟು ಹೊಸದಾಗಿ ಆಯ್ಕೆ ಮಾಡೋದಕ್ಕೆ ಮುಂದಾದರೆ ತಿಕ್ಕಾಟಗಳು ಏರ್ಪಡುತ್ತೆ ಅನ್ನೋದು ಕೂಡ ಹೈಕಮಾಂಡ್ಗೆ ಅರಿವಿದೆ. ಆ ಕಾರಣಕ್ಕಾಗಿ ಇವತ್ತು CLP ಸಭೆಯ ಬಳಿಕ ದೆಹಲಿಗೆ ಮತ್ತೊಂದು ಸುತ್ತು DK ಶಿವಕುಮಾರ್ ಅವರು CLP ನಾಯಕನಾಗಿ ಘೋಷಣೆ ಆದಮೇಲೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂತಿಮವಾಗಿ ಎಷ್ಟು ಜನ ಮೊದಲ ಬಾರಿ ಅಂದರೆ CM ಜೊತೆಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. 5 ಜನನೋ 9 ಜನನೋ CM ಸೇರಿ 10 ಜನನೋ ಇದು ಕ್ಲಾರಿಟಿ ಸಿಕ್ಕಿಲ್ಲ. ಇದು ಹೈಕಮಾಂಡ್ ಭೇಟಿಯ ಬಳಿಕ ಒಂದು ಫೈನಲ್ ಕಾಲ್ ತೆಗೆದುಕೊಳ್ತಾರೆ. ಫೈಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಕಾರಣ 2.5 ವರ್ಷ ಆದಮೇಲೆ ನಾವು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಹಿಂದೆ ಸಚಿವರಾಗಿದ್ದಂಥವರಿಗೆ ಮೊದಲೇ ಹೇಳಲಾಗಿತ್ತು 2023ರಲ್ಲೇ. ಹಾಗಾಗಿ ಅವರನ್ನು ಬಿಟ್ಟು ಬೇರೆಯವ್ರನ್ನ ಮಾಡಲಿಕ್ಕೆ ಹೋದಾಗ ಆಗಬಹುದಾದಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೂಡ ಸಿಕ್ಕಿರಲಿಲ್ಲ. ಆ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೂಡ ಕೊಡಬೇಕಾದಂಥ ಪರಿಸ್ಥಿತಿ ಈ ಬಾರಿ ಎದುರಾಗಿದೆ. ಉದಾಹರಣೆಗೆ ತೆಗೆದುಕೊಂಡ್ರೆ ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಸ್ಥಾನ ಗೆದ್ದಿದ್ರು, ಅಲ್ಲಿ ಪ್ರಾತಿನಿಧ್ಯ ಇರಲಿಲ್ಲ. ಕೊಡಗಿನಲ್ಲಿ 2ಕ್ಕೆ 2 ಸ್ಥಾನ ಗೆದ್ದರೂ ಕೂಡ ಅಲ್ಲೂ ಪ್ರಾತಿನಿಧ್ಯ ಇರಲಿಲ್ಲ. ಕೋಲಾರದಲ್ಲೂ ಕೂಡ ಯಾರಿಗೂ ಪ್ರಾತಿನಿಧ್ಯ ಕೊಟ್ಟಿರಲಿಲ್ಲ. ಈ ಥರದ ಜಿಲ್ಲೆಗಳು ಸಾಕಷ್ಟು ಇದ್ದಾವೆ. ಹಾಗಾಗಿ ಆ ಜಿಲ್ಲೆಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾರಾ ಇಲ್ವಾ, ಮಾಡದೇ ಇದ್ರೆ ಆಗುವಂಥ ಪರಿಣಾಮಗಳೇನು ಅದು ಕೂಡ ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿದಿರೋದ್ರಿಂದ OBC ಮತ್ತು ಅಹಿಂದ ಮತಗಳು ಗಟ್ಟಿಯಾಗಿ ಉಳಿಯೋದಕ್ಕೆ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡುವ ರೀತಿಯಲ್ಲೂ ಕೂಡ ಹೈಕಮಾಂಡ್ ಲೆಕ್ಕಾಚಾರವನ್ನು ಹಾಕಬೇಕಾಗತ್ತೆ. ಸೊ ಹಾಗಾಗಿ ಅಹಿಂದ ವರ್ಗದ ಸಚಿವರುಗಳಿಗೆ ಹೆಚ್ಚು ಹುದ್ದೆಗಳನ್ನು ಕೊಟ್ಟರೆ ಒಂದು ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗದ ರೀತಿ ತಡೆಯುವಂಥ ಪ್ರಯತ್ನವನ್ನಾದರೂ ಆ ಸಚಿವರುಗಳು ಮಾಡಬಹುದು. ಒಂದು ವೇಳೆ ಆ ಪ್ರಾತಿನಿಧ್ಯ ಸಿಗದೇ ಇದ್ರೆ ಅಲ್ಲಿಯೂ ಕೂಡ ಫೈಟ್ ಏರ್ಪಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮತ್ತು ಅದು ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ಮಾಡಬಹುದಾದಂತಹ ಇದೆ. ಯಾವಾಗಲೂ ಕೂಡ ಸಚಿವ ಸಂಪುಟ ರಚನೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ, ಅದು ಕಬ್ಬಿಣದ ಕಡಲೆ ಅನ್ನೋದು ಸ್ಪಷ್ಟ. ಹಾಗಾಗಿನೇ ಸಚಿವ ಸಂಪುಟ ಪುನರ್ರಚನೆ ಕೈ ಹಾಕೋದಾಗ್ಲಿ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವು. ಯಾರಿಗೆ ಮಾಡಿದ್ರು ಕೂಡ ಒಂದು ಅಸಮಾಧಾನ ಉಪಮುಖ್ಯಮಂತ್ರಿ ಹಾಗೆ ಕ್ಯಾರಿ ಆದ್ರೆ ಮಾತ್ರ ಕಾಂಗ್ರೆಸ್ಗೆ 2028ರಲ್ಲಿ ತಲೆನೋವಾಗತ್ತೆ. ಉಪಮುಖ್ಯಮಂತ್ರಿಗಳು ಇರ್ತಾರಾ ಇರಲ್ವಾ ಅಂತ ಸಾಧ್ಯತೆ ಎಷ್ಟು, ಇದ್ರೆ ಎಷ್ಟು ಜನ, ಏನಾದ್ರೂ ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ ಕಾಂಗ್ರೆಸ್ ವಲಯದಿಂದ? ಅಲ್ಲ, ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋರ ಸಂಖ್ಯೆ ದೊಡ್ಡದಿದೆ. ಜೊತೆಗೆ ಹೈಕಮಾಂಡ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒತ್ತಡವನ್ನು ಕೂಡ ಉಪಮುಖ್ಯಮಂತ್ರಿ ಆಕಾಂಕ್ಷಿಗಳು ಹಾಕ್ತಿದ್ದಾರೆ. DK ಶಿವಕುಮಾರ್ ಪಟ್ಟು ಹಿಡಿತಾ ಇದ್ದಾರೆ, ನಾನು ಮಾತ್ರ ಮುಖ್ಯಮಂತ್ರಿಯಾಗಿ ಇರಬೇಕು. ಉಪಮುಖ್ಯಮಂತ್ರಿ ಅಂದರೆ ಅವರಿದ್ದಂಥ ಸಂದರ್ಭದಲ್ಲಿ ಓನ್ಲಿ 1 DCM ಹೇಗೆ ಉಳಿಸ್ಕೊಂಡಿದ್ರು, ಈ ಬಾರಿ DCM ಬೇಡ ಅಂಥೇಳಿ ಅವರು ಕೂಡ ಹೈಕಮಾಂಡ್ನ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇದಕ್ಕೆ ಯಾವ ಕಾಲ್ ತೆಗೆದುಕೊಳ್ತಾರೆ? ಯಾಕೆಂದರೆ ಪರಮೇಶ್ವರ್, MB ಪಾಟೀಲ್, ಈಶ್ವರ್ ಖಂಡ್ರೆ, KJ ಜಾರ್ಜ್, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ಒಂದು ಸೀನಿಯರ್ ಇದ್ದಾರೆ. ಮತ್ತೆ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು ಅಂತ ಹೇಳಿದ್ರೆ ಒಂದು ಕಸಿವಿಸಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಅವರು ಇನ್ನೊಂದು ಪೋಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ CM ಆಗಕ್ಕಾಗದೇ ಇದ್ರೂ ಕೂಡ DCM ಪೊಸಿಷನ್ಸ್ ಆದರೂ ಕೊಡಿ ಅನ್ನುವಂಥ ಇದೆ. ಈ DCM ಮಾಡಬೇಕು ಅನ್ನುವಂಥ ಕೂಗು 2023ರಲ್ಲಿ ಸರ್ಕಾರ ರಚನೆ ಆದಾಗ್ಲಿಂದಲೂ ಹೆಚ್ಚುವರಿ DCM ಅನ್ನುವಂಥದ್ದು ನಿರಂತರವಾಗಿ ಇದ್ದೇ ಇದೆ. ಸತೀಶ್ ಜಾರಕಿಹೊಳಿ ಈಗ KPCC ಒಪ್ಕೊಳ್ಳದೇ ಇದ್ರೆ ಕೇವಲ ಸಚಿವರಾಗಿ ಮುಂದುವರೆಯಲ್ಲ, ಅವರು ಕೂಡ DCM ಕ್ಲೈಮ್ ಮಾಡ್ತಾರೆ. ಜಮೀರ್ ಅಹಮದ್ ಅವರು ಕೂಡ DCM ಕ್ಲೈಮ್ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್, ಸಚಿವ ಈಶ್ವರ್ ಖಂಡ್ರೆ ಅವರ ನಡುವೆ ಫೈಟ್ ಇದೆ. ಅಲ್ಪಸಂಖ್ಯಾತರಲ್ಲಿ UT ಖಾದರ್ ಮತ್ತು ಜಮೀರ್ ಅಹಮದ್ ಅವರ ನಡುವೆ ಫೈಟ್ ನಡೀತಾ ಇದೆ. ST ಸಮುದಾಯದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅಹಿಂದ ವರ್ಗ ಕೈತಪ್ಪಿರೋದ್ರಿಂದ SC ಸಮುದಾಯದವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಪರಮೇಶ್ವರ್ ಅವರ ನಡುವೆ ದೊಡ್ಡ ಫೈಟ್ ನಡೀತಾ ಇದೆ. ಯಾರನ್ನ ಪಿಕ್ ಮಾಡಬೇಕು ಹೈಕಮಾಂಡ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಸೀನಿಯರ್ಗಳನ್ನು ಇಗ್ನೋರ್ ಮಾಡಿದ್ರೆ ಆಗುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಅರಿವಿದೆ. ಹಾಗಾಗಿ ಹೈಕಮಾಂಡ್ನ ಮುಂದೆ ಒಂದು ಸುಲಲಿತವಾಗಿ ಕ್ಯಾಬಿನೆಟ್ ರಚನೆ ಮಾಡುವಂತಹ ಪರಿಸ್ಥಿತಿ ಅಂತೂ ಸ್ಪಷ್ಟವಾಗಿ ಇಲ್ಲ ಅನ್ನೋದು ಈಗ ಇರುವಂತಹ ಆಕಾಂಕ್ಷಿಗಳು ಮತ್ತು ಸಿದ್ದರಾಮಯ್ಯನವರ ನಿರ್ಗಮನದ ಬಳಿಕ ಆ ಥರದ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೀಗಿರುವಾಗ DK ಶಿವಕುಮಾರ್ ಅವರು ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರು, ಹೈಕಮಾಂಡ್ನ ಮುಂದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪಟ್ಟು ಹಿಡಿದವರು, ಬಹಿರಂಗವಾಗಿ ಮಾತನಾಡಿದವರು, ಬಾಲಕೃಷ್ಣ ಸಚಿವ ಚಲುವರಾಯಸ್ವಾಮಿ ಅವರು
ಇವರನ್ನು ಮತ್ತೆ ಪಿಕ್ ಮಾಡಿ ವಾಪಸ್ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾರಾ? ಈ ಪ್ರಶ್ನೆಗಳು ಇದಾವೆ. ಮುಖ್ಯಮಂತ್ರಿಗಳಾಗಿ ಒಕ್ಕಲಿಗರೇ ನೇಮಕ ಆದಾಗ ಒಕ್ಕಲಿಗರನ್ನ ಹೆಚ್ಚು ಸಚಿವ ಸ್ಥಾನ ಕೊಡೋದು ಕೂಡ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಫೈಟ್ ಕೂಡ ಜಾಸ್ತಿ ಇದೆ. ಬಾಲಕೃಷ್ಣ, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ ಕೂಡ ಇದ್ದಾರೆ. ಸೊ ಹಾಗಾಗಿ ಒಕ್ಕಲಿಗರ ಸಚಿವ ಸ್ಥಾನದ ಕ್ಲೈಮ್ ಕೂಡ ಅಲ್ಲೂ ಜಾಸ್ತಿ ಕಾಣಿಸ್ತಾ ಇದೆ. ಅಂದ್ರೆ ಹೈಕಮಾಂಡ್ಗೆ ಈಸಿ ಅಂತೂ ಇಲ್ಲ ಅನ್ನೋದು ಈ ಆಕಾಂಕ್ಷಿಗಳು ಮತ್ತು ಅವರ ಡಿಮ್ಯಾಂಡ್ಸ್ಗಳನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.